तुमकुर जिले के तुरुवेकरे तालुक में सोरवनहल्ली ग्राम पंचायत के पंचायत डेवलपमेंट ऑफिसर हनुमंत राजू बीएम को सस्पेंड करने की मांग को लेकर शहर के डिस्ट्रिक्ट कलेक्टर ऑफिस के सामने विरोध प्रदर्शन किया गया। तुरुवेकरे तालुक के माया संद्रा होवली के सोरवनहल्ली ग्राम पंचायत के मेंबर्स ने ग्राम पंचायत के पंचायत डेवलपमेंट ऑफिसर के खिलाफ चीफ एग्जीक्यूटिव ऑफिसर से शिकायत की। तिरुवेकेरे तालुक पंचायत के असिस्टेंट अकाउंटेंट ने ग्राम पंचायत का दौरा किया, इंस्पेक्शन किया और रिपोर्ट दी, लेकिन चीफ एग्जीक्यूटिव ऑफिसर ने उनके खिलाफ कोई एक्शन नहीं लिया। और वहीं एक्शन न लेने का कारण क्या है? प्रेसिडेंट और मेंबर्स ने डिस्ट्रिक्ट कलेक्टर ऑफिस के सामने प्रोटेस्ट किया और उनके खिलाफ एक्शन लेने की मांग की। ಅವರು ಅದೇ ಕೆಲಸ ಮಾಡ್ತಾರೆ, ಯಾವುದು ವ್ಯವಸ್ಥೆ ಸರಿಯಾಗಲ್ಲ ಸರ್। ಈಗ ನಾವು ಇವತ್ತೇನೆ ಸದಸ್ಯ ಬಂದ್ಬಿಟ್ಟು ನಮ್ದಿನ ಅವ್ರದ್ದು 2-3 ತಿಂಗಳು ಇರ್ಬೋದೇನೋ, ನೆಕ್ಸ್ಟ್ ತಿರ್ಗಾ ಮತ್ತೆ ಹೊಸಬ್ರು ಬರ್ತಾರೆ, ಅವ್ರಿಗೂ ಪಾಪ ಒಂದು ಗೊತ್ತಿರುತ್ತೆ, ಒಂದು ಗೊತ್ತಿರಲ್ಲ। ನಾವು ತಿಳ್ಕೊಬೇಕಾದ್ರೆ ನಾವು ಇಷ್ಟೇ ಒಂದು ವರ್ಷ ಆಯಿತು, ಅವಾಗಿಂದಲೂ ಬರೀ ದಯಮಾಡಿ ಇದ್ರ ಬಗ್ಗೆ ಈಗ ನಮ್ಮ CS ಅವ್ರು ಅವ್ರಿಗಿನ ಮೇಲೆ ಇರ್ತಿಲ್ವಾ, ಅವರು ಅದು ಕ್ರಮ ತಗೋತಾ ಇಲ್ಲ। ಅವ್ರು ಬಂದು ಹೇಳೋ ನಾವು ಮಾಡೋ ಕೆಲಸ ಎಲ್ಲ ಬಿಟ್ಬಿಡು, ತುಮಕೂರಿಗೆ ಬಸ್ ಚಾರ್ಜ್ ಹಾಕೊಂಡು ತಿರುಗಿದ್ದಾಯಿತು, ಬರೀ ಜೆರಾಕ್ಸ್ ದುಡ್ಡು ಕೊಟ್ಟಿದ್ದಾಯಿತು। ನಾವು ಬಂದು ಕೇಳಿದ್ರೆ ಕೊಟ್ಟಾಲೆ 25,000 ಹಿಂಗೆ ಮಡಿಕೊಂಡಿದ್ದಾರೆ, ಹಾಗೆ ನೋಡ್ತೀವಿ ಈಗ ನೋಡ್ತೀವಿ ಅಂತ ಹೇಳ್ತಾರೆ। ಹಿಂಗಾದ್ರೆ ಹೆಂಗೆ? ನಾವು ಗ್ರಾಮಸ್ಥರಿಗೆ ಕೆಲಸ ಮಾಡೋದು ಸರಿ, ನಮ್ಮನ್ನು ಆಯ್ಕೆ ಮಾಡಿಕೊಟ್ರೆ ಜನಕ್ಕೆ ನಾವು ಉತ್ತರ ಏನು ಹೇಳೋದು? ಪಂಚಾಯಿತಿ ಅವರು ಅವ್ಯವಹಾರ ಮಾಡಿರೋದ್ರ ಬಗ್ಗೆ ತಾಲೂಕ್ ಪಂಚಾಯತ್ನ ರಿಪೋರ್ಟನ್ನು ಜಿಲ್ಲಾ ಪಂಚಾಯತ್ಗೆ ಕಳಿಸಿದ್ದಾರೆ। ಆ ಜಿಲ್ಲಾ ಪಂಚಾಯತ್ ಕಳಿಸೋರು ಕೂಡ ಕ್ರಮ ಕೈಗೊಳ್ತಾರೆ ಸಿ ಅವರು, ಯಾಕೆ ಅಂತ ಗೊತ್ತಿಲ್ಲ, ಕ್ರಮ ಕೈಗೊಳ್ಳಿ, ಅಮಾನತ್ ಮಾಡಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ। ಮುಂಚೆ ಪಾವಗಡದಲ್ಲಿದ್ದರು ಅವರು, ಪಾವಗಡದಲ್ಲಿದ್ದಾಗ ಅಲ್ಲಿ ಒಂದು ಸಲ 2 ಬಾರಿ ಸಸ್ಪೆಂಡ್ ಆಗಿದ್ದಾರಂತೆ, ಅಲ್ಲಿಂದ ತುರುವೇಕೆರೆ ತಾಲೂಕಿಗೆ ಬಂದಿದ್ದಾರೆ। ಇಲ್ಲೂ ಕೂಡ ಅವರು ಅದೇ ರೀತಿ ವ್ಯವಹಾರಗಳು ಮಾಡ್ತಾ ಇದ್ದಾರೆ, ಲಂಚ ತೊಗೊಂಡ್ರೆ ವಿಡಿಯೋ ಎಲ್ಲ ಪವರ್ ಟಿವಿನಲ್ಲಿ ಬಂತು, ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂತು, ಆದರೂ ಕೂಡ ಅಮಾನತ್ ಮಾಡ್ತಾ ಇಲ್ಲ। ಮತ್ತು ಯಾವುದೇ ಕೆಲಸ ಕಾರ್ಯಗಳನ್ನ ಅವರು ಕಾನೂನು ರೀತಿಯಲ್ಲಿ ಯಾವ ಮಾಡ್ತಾ ಇಲ್ಲ, ಕಾನೂನು ಪರಿಪಾಲನೆ ಮಾಡ್ತಾ ಇಲ್ಲ। ಕಾನೂನು ಬರೀ ಪೇಪರ್ಗೋಸ್ಕರ ಕಾನೂನು ಮಾಡಿದ್ದಾರೆ ಅಥವಾ ಜನಗಳಿಗೋಸ್ಕರ ಕಾನೂನು ಮಾಡಿದ್ದಾರೆ, ಈ ರೀತಿ ಆಗಿದೆ। ಮತ್ತು 2,60,000 ರೂಪಾಯಿನ ಕಂದಾಯ ದುಡ್ಡನ್ನು ಅವರು ಮಿಸ್ಯೂಸ್ ಮಾಡಿದ್ದಾರೆ, ಅಂದರೆ ಗ್ರಾಮ ಪಂಚಾಯತ್ ಖಾತೆಗೆ ಹಾಕಿಲ್ಲ, ಕಂದಾಯ ದುಡ್ಡು ಹಾಕಿಲ್ಲ। ಮತ್ತು ಇನ್ನು SC/ST ಕಾಲೋನಿಯಲ್ಲಿ ಸ್ವಚ್ಛತೆಗಳನ್ನ ಮರೀಚಿಗೆ ಆಗಿದೆ, ಸ್ವಚ್ಛತೆಗಳನ್ನ ಮಾಡ್ತಾ ಇಲ್ಲ। ಮತ್ತು 10:30 ಆದರೂ ಕೂಡ ಡೋರ್ ತೆಗೆದಿಲ್ಲ ಪಂಚಾಯತ್ ಅವರು, ಎಷ್ಟು GPS ಫೋಟೋ ಟೈಮಿಂಗ್ಸ್, ಮತ್ತು 10:15 ಆದರೂ ಕೂಡ ರಾಷ್ಟ್ರಧ್ವಜನ್ನು ಇವರು ಹಾರಿಸಿಲ್ಲ, ರಾಷ್ಟ್ರಧ್ವಜಕ್ಕೆ ಅಗೌರವ ಮಾಡಿದ್ದಾರೆ ಇವರು। ಮತ್ತು ಈ ಹಾಜರಾತಿಗಳನ್ನ ಅವರು ಕಡ್ಡಾಯವಾಗಿ ಹಾಜರಾತಿಗಳು ಕೊಡ್ತಾ ಇಲ್ಲ, 12 ಗಂಟೆ ಆಫೀಸಿಗೆ ಬರ್ತಾರೆ, 4 ಗಂಟೆಗೆ ಹೊರಟೋಗ್ತಾರೆ। ನಾವು ಎಲ್ಲಿ ಹುಡಿಕೊಂಡು ಹೋಗೋದು ವಿಡಿಯೋಗಳನ್ನ, ಸದಸ್ಯಗಳ ಕೈಗೆ ಸಿಗ್ತಾ ಇಲ್ಲ ಅಂತಂದ್ರೆ ನಾವೇನು ಮಾಡೋದು? ಹೀಗಾಗಿದೆ। ಈಗ ನೀವು ಅಧಿಕಾರಿಗಳು ಗಮನಿಸ್ತೀವಿ, ನಾವು CO ಗಮನಕ್ಕೆ ಬಂದಿದ್ದೀವಿ, ಮತ್ತು ತಾಲೂಕು ರಿಪೋರ್ಟು ಕೂಡ ಹಾಕಿದ್ದಾರೆ, ನೀವು ಅವ್ರು ತಪ್ಪು ಮಾಡಿದರೆ ತಮ್ಮ ಅವಗಾಹನೆ ಸಲ್ಲಿಸಿ ಅಂದ್ಬಿಟ್ಟು ಅವರು ರಿಪೋರ್ಟ್ಗಳನ್ನು ಹಾಕಿದ್ದಾರೆ। CO ಅವರು ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ತಾ ಇಲ್ಲ। ಡೆಪ್ಟಿ ಸೆಕ್ರೆಟರಿ ಅವರು ಕೇಳಿದ್ರೆ CO ಹತ್ರ ಫೈಲ್ ಇದೆ, ನಾವು ಕ್ರಮ ತಗೋತೀವಿ ಅಂತಾರೆ, ಇಲ್ಲಿ ಡೆಪ್ಟಿ ಸೆಕ್ರೆಟರಿ ಕ್ರಮ ತಗೋತಾ ಇಲ್ಲ, CO ಕ್ರಮ ತಗೋತಾರೆ। ಈಗ ನಿಮ್ಮ ಮುಂದಿನ ಅವರ ಅಮಾನತ್ ಮಾಡಬೇಕು ಸರ್, PDO ಅವ್ರನ್ನ ಅಮಾನತ್ ಮಾಡಬೇಕು, ಅಮಾನತ್ ಮಾಡೋವರೆಗೂ ನೀವು ಹೌದು ಅಮಾನತ್ ಮಾಡಲೇಬೇಕು। ಯಾಕೆಂದರೆ ಕಾನೂನು ಅಮಾನತ್ ಮಾಡೋದು ಅವಕಾಶ ಇಲ್ಲ, ಒಂದು ಪ್ರಕಾರ ಬೇರೆ ಆಫೀಸ್ಗೆ ಹಾಕ್ಬಿಟ್ರೆ ಮತ್ತು ಅಮಾನತ್ ಮಾಡೋ ಅವಕಾಶ ಇಲ್ಲ ಕಾನೂನಲ್ಲಿ। ತಪ್ಪು ಮಾಡಿದವ್ರಿಗೆ ಅಷ್ಟೇ ಶಿಕ್ಷೆ ಅವ್ರು ಕೊಡೋದು, ಯಾಕೆ ಕೊಡ್ತಾ ಇಲ್ಲ? ಅಮಾನತ್ ಯಾಕೆ ಮಾಡ್ತಾ ಇಲ್ಲ? ನಮ್ಮದೊಂದು ಪ್ರಶ್ನೆ ಆಗಿದೆ। ಈಗ ಅಮಾನತ್ ಮಾಡೋವರೆಗೂ ನಿಮ್ಮ ಪ್ರತಿಭಟನೆ ಅಮಾನತ್ ಮಾಡೋದು ಹೋರಾಟ ಮಾಡ್ತೀವಿ, ಅಮಾನತ್ ಯಾಕೆ ಮಾಡಲ್ಲ? ಅದಕ್ಕೊಂದು ರೀಸನ್ ಕೊಡಲಿ, ಒಳ್ಳೆ ಅಮಾನತ್ ಮಾಡೋಕ್ಕೆ ಬರಲ್ಲ, ಇಂಬರಾಗಿ ಕೊಡಲಿ, ನಮಗೆ ಅಮಾನತ್ ಮಾಡೋಕ್ಕೆ ಬರಲ್ಲ ಅಂತ। ನಾವು ಮಾತಾಡೋದು ಸುರೇಶ್ ಅಂತ, ಇವರು ನಮ್ಮ ಸೈಟ್ ಈಗ ಪ್ರತಿಯೊಂದೂ ಕೂಡ ಅಮಾನತು ಮಾಡ್ತಾರೆ, ಅಮಾನತು ಮಾಡೋ ವಿಚಾರ ದೊಡ್ಡದಲ್ಲ। ಆದ್ರೂ ಕೂಡ ನಾವು ಒಂದು ಜಿಲ್ಲಾ ಒಂದು ವ್ಯವಸ್ಥೆ, ತಾಲೂಕು ವ್ಯವಸ್ಥೆ, ರಾಜ್ಯ ವ್ಯವಸ್ಥೆ ಒಂದು ನಂಬಿರ್ತಾರೆ, ಒಂದೊಂದು ಚೇಂಜ್ ಇರುತ್ತೆ। ನಾವು ಇಲ್ಲಿಂದ ಪಂಚಾಯತ್ ಇದೆ ಲೆಕ್ಕ ದೂರಗಳನ್ನ ತಗೊಂಡು ನಾವು GO ಆಫೀಸಿಗೆ ಕೊಟ್ಟರೆ ಅಲ್ಲೂ ಏನು ರೆಸ್ಪಾನ್ಸ್ ಮಾಡಲ್ಲ, ಅಲ್ಲಿಂದ ಹೋಗಿ ನಮ್ಮ CS ಇದು ಆಫೀಸ್ ಅಂತ ಬಂದು ಕೊಟ್ಟರೆ ಅಲ್ಲೂ ರೆಸ್ಪಾನ್ಸ್ ಮಾಡಲ್ಲ। ಒಂದು ಸ್ವಚ್ಛತೆ ಐತಲ್ಲ, ಏನೂ ಆಗ್ತಾಯಿಲ್ಲ। ನಮ್ಮ ಪಂಚಾಯತ್ ಹಿಂದೆಗಡೆ ಒಂದು ಗೌರ್ಮೆಂಟ್ ಶಾಲೆ ಇದೆ, ಅದರಿಂದ ಒಂದು ಚೌಟ್ರಿ ಇದೆ, ಆ ಚೌಟ್ರಿನೆಲ್ಲ ಬಂದು ಮಕ್ಕಳು ಓದೋಕ್ಕೆಲ್ಲ ತೊಂದರೆ ಆಗ್ತೈತೆ। ಅದು ಸುಮಾರು ಸರಿ ಮನವಿ ಕೊಟ್ಟರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ। ಹೋಗಿ ಒಬ್ಬ ಅಧಿಕಾರಿ ಆದವರು ಮೇಲ್ಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ ಖುದ್ದಾಗಿ ಬಂದು ಪರಿಶೀಲನೆ ಮಾಡಿ ಕೆಲಸ ಮಾಡಿಸ್ಬೇಕಾದ ಜವಾಬ್ದಾರಿ ಅವರು, ಏನಿಗೂ ರೆಸ್ಪಾನ್ಸೇ ಕೊಡಲ್ಲ। ಅದು ಭ್ರಷ್ಟ ಅಂದರೆ ಏನು ಗೊತ್ತಾ ಸರ್? ಅದು ಒಬ್ಬ ತಪ್ಪು ಮಾಡಿದ್ರೆ ಅವನು ಜೀವನ ಪರ್ಯಂತ ಅವನ ಅನ್ನ ಕಿತ್ತಾಗಬೇಕು, ಇನ್ನೊಬ್ಬ ಅಧಿಕಾರಿ ತಪ್ಪು ಮಾಡೋದಕ್ಕೆ ಯೋಚನೆ ಮಾಡಬೇಕು, ಆ ಥರ ಕ್ರಮ ತಗೊಳ್ಬೇಕು, ಅದು ನಮ್ಮ ಬೇಡಿಕೆ। ಸುರೇಶ್ ಅಂತ।